ಓಂ ಶಾಂತಿ. ಡೇಟ್ ಆಗಿದೆ 30 ಏಪ್ರಿಲ್ 1977। हाईएस्ट अथॉरिटी की स्थिति का आधार कंबाइंड रूप की स्मृति है। हाईएस्ट ಅಥಾರಿಟಿಯ ಸ್ಥಿತಿಯ ಆಧಾರ ಕಂಬೈಂಡ್ ರೂಪ್ ಸ್ಮೃತಿ ಅಂತ ಹೇಳ್ತಾರೆ ಬಾಬಾ. ಸದಾ ಪ್ರೀತಿ ಕಿ ರೀತಿ ನಿಭಾನೆ ವಾಲೆ, ಯಾವಾಗಲೂ ಪ್ರೀತಿಯ ರೀತಿಯನ್ನು ನಿಭಾಯಿಸುವಂತಹ, ಮರ್ಯಾದಾओं की ಲಕೀರ್ ಮೇ ರಹನೆ ವಾಲೆ, ಮರ್ಯಾದದ ರೇಖೆಯಲ್ಲಿ ಇರುವಂಥವರು, आर्टिफिशियल सोने हिरन के पीछे, सच्चे साथी को किनारा न कर साथी से एक सेकंड भी दूर न रहने वाले ಬಾಬಾ ಹೇಳ್ತಾರೆ, ಕೃತಕ ಬಂಗಾರದ ಜಿಂಕೆಯ ಹಿಂದೆ ಸಚ್ಚೆ ಸಾಥಿಕೋ ಹೋಗಿ ಸತ್ಯವಾದ ಜೊತೆಗಾರನ್ನು ಬಿಟ್ಟು ನ ಕರ್ ಕಿನಾರ ಮಾಡದೆ, ಸಾಥಿಯಿಂದ ಒಂದು ಸೆಕೆಂಡನ್ನು ಕೂಡ ದೂರ ಇರದೇ ಇರುವಂತಹ, ಸದಾ ಸ್ಮೃತಿ ಕಿ ಅಂಗುಲಿ ಸಾಥಿ ಕೆ ಸಾಥ್, ಯಾವಾಗಲೂ ಸ್ಮೃತಿಯ ಒಂದು ಬೆರಳದ ಜೊತೆ ಇರುವಂತಹ, ಜೊತೆ ಕೊಡುವಂತಹ, ಜೊತೆ ನಡೆಯುವಂತಹ, ಐಸೆ ವರ್ತಮಾನ और ಭವಿಷ್ಯ ತಕ್ತ ನಶೀನ ಆತ್ಮಾವಂ ಪ್ರತಿ, ಇಂತಹ ವರ್ತಮಾನ ಮತ್ತು ಭವಿಷ್ಯದ ಸಿಂಹಾಸನ ಅಧಿಕಾರಿ ಆತ್ಮಗಳ ಪ್ರತಿಯಾಗಿ ಬಾಬಾ ಹೇಳ್ತಾರೆ, अपने कंबाइंड रूप की स्थिति में सदा स्थित रहते हो, ತಮ್ಮ ಕಂಬೈಂಡ್ ರೂಪದ ಸ್ಥಿತಿನಲ್ಲಿ ಯಾವಾಗಲೂ ಇರ್ತೀರಾ. पहले आत्मा और शरीर यह कंबाइंड स्वरूप है जो अनादि सृष्टि चक्र में अनादि पाठ बजाते रहते हैं. ಮೊದಲು ಆತ್ಮ ಮತ್ತು ದೇಹ ಕಂಬೈನ್ಡ್ ಸ್ವರೂಪದಲ್ಲಿ ಅನಾದಿ ಸೃಷ್ಟಿ ಚಕ್ರದಲ್ಲಿ ಅನಾದಿ ಪಾತ್ರವನ್ನು ಮಾಡ್ತಾ ಬಂದಿದ್ದೀರಾ. ದೂಸರಾ ಇಸ್ ಪುರುಷೋತ್ತಮ ಸಂಗಮ್ ಯುಗ್ ಪರ್, ಬಾಬಾ ಹೇಳ್ತಾರೆ, ಮೊದಲು ಆತ್ಮ ಮತ್ತು ದೇಹ ಕಂಬೈನ್ಡ್ ಸ್ವರೂಪದಲ್ಲಿ ಇತ್ತು, ಅನಾದಿ ಸೃಷ್ಟಿ ಚಕ್ರದಲ್ಲಿ ಅನಾದಿ ಪಾಠ ಮಾಡ್ತಾ ಬಂದಿದ್ದೀರಾ. दूसरा इस पुरुषोत्तम संगम युग पर ಬ್ರಾಹ್ಮಣಾತ್ಮಯೇ, ಇನ್ನು ಎರಡದ್ದು ಈ ಸಂಗಮ ಯುಗದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆತ್ಮಗಳು ಅಂದರೆ ಬಚ್ಚೋ और बाप का सदा साथ कंबाइंड रूप है, ಮಕ್ಕಳ ಮತ್ತು ತಂದೆಯ ಸದಾ ಕಂಬೈಂಡ್ ರೂಪ್ ಇದೆ ಅಂತ ಹೇಳ್ತಾರೆ ಬಾಬಾ ಎಲ್ಲಿ ಸಂಗಮದಲ್ಲಿ. तीसरा यादगार रूप पे भी चतुर्भुज रूप दिखाया है, सदैव कंबाइंड रूप की नॉलेज को धारण करते हुए चलो तो सदा हाईएस्ट अथॉरिटी अपने को अनुभव करेंगे. ಬಾಬಾ ಇವತ್ತು 3 ಕಂಬೈಂಡ್ ಸ್ವರೂಪವನ್ನು ಹೇಳ್ತಾರೆ. ಒಂದು ಆತ್ಮ ಮತ್ತು ಶರೀರ ಕಂಬೈಂಡ್ ಸ್ವರೂಪದಲ್ಲಿರುವಂಥದ್ದು, ಈ ಪುರುಷೋತ್ತಮ ಸಂಗಮದಲ್ಲಿ ಆತ್ಮ ಮತ್ತು ಪರಮಾತ್ಮ ಕಂಬೈಂಡ್ ಸ್ವರೂಪದಲ್ಲಿರೋದು. ಮೂರನೇದು ಚತುರ್ಭುಜ ವಿಷ್ಣು ಅಂತ ಹೇಳ್ತಾರೆ ಬಾಬಾ, ಅಂದರೆ ಲಕ್ಷ್ಮೀನಾರಾಯಣರ ಕಂಬೈಂಡ್ ಸ್ವರೂಪ. ಈ ಜ್ಞಾನ ಧಾರಣೆ ಮಾಡಿಕೊಂಡು ನಡಿಬೇಕು, ನಡೆದ್ರೆ ಯಾವಾಗಲೂ ಹೈಯೆಸ್ಟ್ ಅಥಾರಿಟಿ ಅನುಭವ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಪಹಲೆ ಅಪನೆ ಶರೀರ और आत्मा के कंबाइंड रूप को सदा स्मृति में रखो, ಮೊದಲು ದೇಹ ಮತ್ತು ಆತ್ಮ ಕಂಬೈನ್ಡ್ ಸ್ವರೂಪ ಇದ್ದೀವಿ ಅನ್ನೋದು ಸ್ಮೃತಿನಲ್ಲೇ ಇಟ್ಕೊಳ್ಳಿ. ಬರೀ ನಾನು ದೇಹ ಅಲ್ಲ, ಬರೀ ನಾನು ಆತ್ಮ ಅಲ್ಲ, ಆತ್ಮ ಮತ್ತು ಶರೀರ ಕಂಬೈನ್ಡ್ ರೂಪ. ಶರೀರ ರಚನಾ ಹೇ, ಆತ್ಮ ರಚಯಿತ, ನಾನು ಆತ್ಮ ರಚಯಿತ, ಈ ದೇಹ ನನ್ನ ರಚನಾ ಆಗಿದೆ. ರಚತಾ ರಚನಾ ಕ ಕಂಬೈನ್ಡ್ ರೂಪ್ ಹೇ, ರಚತಾ ಮತ್ತು ರಚತಾ ಅಂದರೆ ಆತ್ಮ, ರಚನಾ ಅಂದರೆ ದೇಹ ಕಂಬೈಂಡ್ ರೂಪದಲ್ಲಿದೆ. ತೋ ಸ್ವತಃ ಹಿ ಮಾಲಿಕ್ಪನ್ ಸ್ಮೃತಿ ಮೇ रहेगा, ಇಲ್ಲಿನೂ ಕೂಡ ನೀವು ಮಾಲೀಕನ ಸ್ಮೃತಿ, ನಾನು ಆತ್ಮ ಈ ದೇಹದ ಮಾಲೀಕ ಆಗಿದ್ದೀನಿ ಅನ್ನೋ ಸ್ಮೃತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಮಾಲಿಕ ಕಿ ಸ್ಮೃತಿ ಅರ್ಥಾತ್ ಹೈಯೆಸ್ಟ್ ಅಥಾರಿಟಿ ಮೇ रहेंगे, ನಾನು ಆತ್ಮ ಮಾಲೀಕ ಇದ್ದೀನಿ ಅನ್ನೋ ಸ್ಮೃತಿ ಇತ್ತು ಅಂತಂದರೆ ನಿಮಗೆ ಹೈಯೆಸ್ಟ್ ಅಥಾರಿಟಿ, ನಾನು ಮಾಲೀಕ ಅಂತಂದಾಗ ಬರ್ತಕ್ಕಂಥ ಅಥಾರಿಟಿನೇ ಬೇರೆ. ನಾನು ದೇಹ ಅಂದಾಗ
ಏನನ್ನಿಸ್ತು? ದೇಹಾಭಿಮಾನದಲ್ಲಿ ಬಂದಾಗ ಏನನ್ನಿಸ್ತು? ಕಾಮ, ಕ್ರೋಧ, ಮೋಹ, ಲೋಭ ಇವೆಲ್ಲ ಬರೋಕ್ಕೆ ಶುರು ಆಗ್ತವೆ. ನಾನು ಆತ್ಮ ಅಂತಂದಾಗ ಶ್ರೇಷ್ಠತೆ ಒಂದು ಅನುಭೂತಿ ಆಗ್ತದೆ ಅಂತಾರೆ ಬಾಬಾ. ಚಲಾನೆ ವಾಲೆ ಹೋಂಗೆ ನ ಕಿ ಉನ್ಕೆ ವಶ್ ಚಲನೆ ವಾಲೆ ಹೇಳ್ತಾರೆ ಬಾಬಾ. ನನ್ನ ಆತ್ಮ ಈ ದೇಹವನ್ನು ನಡೆಸುವಂಥವನು ಅಂತಂದರೆ ಅಧಿಕಾರಿಪನ್ ಬರ್ತದೆ. ನಾನು ಈ ದೇಹ ನಡೆಸಿದ ಹಾಗೆ ನಡಿತೀರಿ ಅಂತಂದರೆ ದೇಹಕ್ಕೆ ವಶ ಆಗಿದ್ದೀರೋ ಅಥವಾ ದೇಹವನ್ನು ನಡೆಸುವಂಥವರಾಗಿದ್ದೀರೋ. लेकिन चलते चलते जैसे लोगों ने आत्मा परमात्मा को मिलाकर एक कर लिया है. ಆದರೆ ಹೋಗ್ತಾ 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 ಏನು ಮಾಡಿದರು ಹೊರಗಡೆ ಜನರು, ಆತ್ಮ ಮತ್ತು ಪರಮಾತ್ಮನ ಎರಡು ಸೇರಿಸಿ ಒಂದೇ ಆತ್ಮ ಪರಮಾತ್ಮ ಅಂತ ಹೇಳಿಬಿಟ್ರು. वैसे ಹಾಗೆಯೇ आत्मा और शरीर को अलग अलग के बजाय मिलाकर एक मान लिया है. ಹಾಗೆಯೇ ಆತ್ಮ ಬೇರೆ ದೇಹ ಬೇರೆ ಅನ್ನೋದನ್ನು ಬಿಟ್ಟು ಎರಡು ಒಂದೇ ಬಿಟ್ಟರು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ अपनी ಅಥಾರಿಟಿ ಕಿ ಸ್ಮೃತಿ ಸಮಾಪ್ತ ಕರ್ ದಿ. ತಮ್ಮ ಅಥಾರಿಟಿಯ ಒಂದು ಸ್ಮೃತಿಯನ್ನು ಸಮಾಪ್ತಿ ಮಾಡಿಬಿಟ್ರು. ಚಲ್ತೆ ಚಲ್ತೆ ಬಾಡಿ ಕಾನ್ಷಿಯಸ್ ಹೋಗೈ, ನಾನೇ ದೇಹ ಅಂತ ಶುರು ಮಾಡಿದರು. तो कंबाइंड के बजाय एक ही मानने लगे. कंबाइंड ಬೇರೆ ಒಂದೇ ಅನ್ನೋದು ಬೇರೆ ಅಂತ ಹೇಳ್ತಾರೆ ಬಾಬಾ. लो अपने को भूला उसकी रिजल्ट क्या होगी. ತಮ್ಮನ್ನು ತಾವು ಮರ್ತ್ಕೊಂಡ್ರು, ನಾನು ಯಾರು ಅನ್ನೋದನ್ನೇ ಮರ್ತುಬಿಟ್ರು, ನಾ ಆತ್ಮ ಅನ್ನೋದೇ ಮರ್ತುಬಿಟ್ರು, ನಾನು ಆತ್ಮ ಈ ದೇಹವನ್ನು ನಡೆಸುವಂಥ ಅನ್ನೋದನ್ನು ಮರ್ತುಬಿಟ್ರು. सब कुछ गंवाया, ಎಲ್ಲವನ್ನ ಕಳ್ಕೊಂಡ್ರು. तो बेहोश की स्टेज में अपना सब कुछ लुटा लिया. ಎಲ್ಲರೂ ಬೇಹೋಶ್ ಆಗಿಬಿಟ್ರು. ನಾನು ಆತ್ಮ ಅನ್ನೋ ಸ್ಮೃತಿನೇ ಇಲ್ಲ, ಬೇಹೋಶಾಗಿ ಏನಾದರೂ ಎಲ್ಲವನ್ನ ಕಳ್ಕೊಂಡ್ರು ಅಂತ ಹೇಳ್ತಾರೆ ಬಾಬಾ. ಐಸಿ ಹಿ ವರ್ತಮಾನ ಸಂಗಮ ಯುಗ ಪರ್, ಹಾಗೆಯೇ ಸಂಗಮ ಯುಗದಲ್ಲಿ ವರ್ತಮಾನ ಸಮಯದಲ್ಲಿ ಬಾಪ್ और बच्चे के कंबाइंड रूप की स्मृति भूल जाते हो. ತಂದೆ ಮತ್ತು ಮಕ್ಕಳ ಸ್ಮೃತಿಯನ್ನು ಮರ್ತು ಬಿಡ್ತೀರಾ. तो हाईएस्ट अथॉरिटी के बदले अपने को निर्बल, शक्तिहीन, उदास, उलझी हुई आत्मा व वशीभूत हुई आत्मा अनुभव करते हो. ಬಾಬಾ ಹೇಳ್ತಾರೆ, ನಿಮ್ದು ಹೈಯೆಸ್ಟ್ ಅಥಾರಿಟಿ ಬದಲಾಗಿ ನೀವೇನಾಗ್ಬಿಟ್ಟಿದ್ದೀರಿ, ತಂದೆ ಮತ್ತು ಮಕ್ಕಳು ಅನ್ನೋ ಸ್ಮೃತಿಯನ್ನು ಬಿಟ್ಬಿಟ್ರಿ, ಕಂಬೈನ್ಡ್ ಸ್ಮೃತಿಯನ್ನು ಬಿಟ್ಬಿಟ್ರಿ. ಇದರಿಂದ ಹೈಯೆಸ್ಟ್ ಅಥಾರಿಟಿಯಲ್ಲಿ ಇರೋದು ಬಿಟ್ಟು ತಮ್ಮನ್ನು ತಾವು ನಿರ್ಬಲ ಅಂತ ತಿಳ್ಕೊಂಡ್ರಿ, ಶಕ್ತಿಹೀನ ಅಂತ ತಿಳ್ಕೊಂಡು ಉದಾಸಿ ಆದ್ರಿ, ಉಲ್ಜಿ ಹುಯಿ ಆತ್ಮ ಅಂದರೆ ಹೊಯ್ದಾಡುವಂಥ ಆತ್ಮ ಆಗಿಬಿಟ್ರಿ, ವಶೀಭೂತ ಆಗಿಬಿಟ್ರಿ. ಇದೆಲ್ಲ ಅನುಭವ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಬಾಬಾ. ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸಮರ್ಥಿ ಲಾತಿ ಹೇ. ಕಂಬೈನ್ಡ್ ರೂಪ ಸ್ಮೃತಿ ಅನ್ನೋದೇನು, ಸಮರ್ಥಿ ಒಳಗಡೆ ಆತ್ಮನಿಗೆ ಶಕ್ತಿಯನ್ನು ತಗೊಂಡ್ಬರ್ತದೆ, ಸಮರ್ಥತೆಯನ್ನು ತಗೊಂಡು ಬರ್ತದೆ. किसी भी प्रकार के माया के विघ्नों को कंबाइंड रूप की स्मृति से सामना करने की अथॉरिटी ऑटोमेटिकली अनुभव करते हैं. ಯಾವುದೇ ಪ್ರಕಾರದ ಮಾಯೆ ಅಥವಾ ವಿಘ್ನ ಬರಲಿ, ಕಂಬೈನ್ಡ್ ರೂಪದ ಸ್ಮೃತಿ ಇತ್ತು ಅಂತಂದರೆ ಎದುರಿಸುವಂಥ ಅಥಾರಿಟಿ ಶಕ್ತಿ ಆಟೋಮೆಟಿಕಲಿ ಅನುಭವ ಆಗ್ತದೆ, ಬರ್ತದೆ ಅಂತಾರೆ ಬಾಬಾ. चाहे स्वयं कमज़ोर आत्मा भी हो, लेकिन बाप के साथ के कारण सर्वशक्तिवान के संग व स्मृति से मास्टर सर्वशक्तिवान अनुभव करते हैं. ಬಾಬಾ ಹೇಳ್ತಾರೆ, ಎಂಥದೇ ಕಮ್ಜೋರ್ ಇರಲಿ ಆತ್ಮಗೆ, ತನ್ನೊಳಗಡೆ ಕಮ್ಜೋರ್ ಇರಲಿ ಅಥವಾ ಹೊರಗಡೆ ಏನಾದರೂ ಸಮಸ್ಯೆ ಬರಲಿ, ಪರಿಸ್ಥಿತಿ ಬರಲಿ, ಆದರೆ ತಂದೆಯ ಜೊತೆ ಇರುವ ಕಾರಣ, ಸರ್ವಶಕ್ತಿವಾನ್ ಸಂಘದ ಸ್ಮೃತಿ ಇರುವ ಕಾರಣ ಮಾಸ್ಟರ್ ಸರ್ವಶಕ್ತಿವಾನ್ ಅನುಭವ ಮಾಡ್ತೀರಾ. तो कंबाइंड रूप में स्मृति में रहेंगे तो यादगार स्वरूप सदा स्मृति में रहेगा. ಕಂಬೈನ್ಡ್ ರೂಪದ ಸ್ಮೃತಿನಲ್ಲಿ ಇದ್ದರೆ ಯಾದ್ಗಾರ್ ಸ್ವರೂಪದಲ್ಲಿ ಯಾವಾಗಲೂ ಸ್ಮೃತಿ ಇರ್ತದೆ. ಅಲಂಕಾರಿ ಸ್ವರೂಪ ಮಾಯಾಜೀತ್ ಕಿ ನಿಶಾನಿ ಹೇ. ಅಲಂಕಾರಿ ಸ್ವರೂಪ ಅಂತಂದ್ರೇನು, ಮಾಯಾಜೀತಿನ ಲಕ್ಷಣ. ಅಲಂಕಾರಿ ಸದಾ ಅಪನೆ ಕೋ ಶಕ್ತಿಶಾಲಿ ಅನುಭವ ಕರಂಗೆ. ಅಲಂಕಾರಿ ಯಾರು ಮಾಡ್ಕೊಂಡಿರ್ತಾರೋ ತಮ್ಮನ್ನು ತಾವು ಶಕ್ತಿಶಾಲಿ ಅಂತ ಅನುಭವ ಮಾಡ್ತಾರೆ. ತೀನೋ ಪ್ರಕಾರಕ್ಕೆ ಕಂಬೈನ್ಡ್ ರೂಪ್ ಕೋ ಸ್ಮೃತಿ ಮೇ ರಖೋ. ಮೂರು ಪ್ರಕಾರದ ಕಂಬೈನ್ಡ್ ರೂಪದ ಸ್ಮೃತಿಯನ್ನು ತಗೊಂಡು ಬನ್ನಿ. ಯಾವ್ಯಾವ ಹೇಳಿದ್ರು ಮೂರು ಪ್ರಕಾರದ ಸ್ಮೃತಿ? ಆತ್ಮ ದೇಹ ಕಂಬೈಂಡ್ ಆಗಿರೋದು, ಆತ್ಮ ಪರಮಾತ್ಮ ಕಂಬೈಂಡ್ ಆಗಿರೋದು, ಚತುರ್ಭುಜಧಾರಿ ಅಲಂಕಾರಿ ಅಂತ ಹೇಳ್ತಾರೆ ಬಾಬಾ.
युगल रूप से अकेले नहीं बनो, युगल रूप से अकेले नहीं बनो। जैसे दुनिया में आजकल विशेष सभी कंपेनियन कंपनी चाहते हैं, इसके पीछे ही अपना समय तन मन धन लगाते हैं। तो आपको बाप ऐसा कंपेनियन और कंपनी सारे कल्प में नहीं मिल सकेगी ಅದಕ್ಕೆ ಹೇಳ್ತಾರೆ ಬಾಬಾ, ಹೊರಗಡೆ ಏನು ಮಾಡ್ತಾರೆ, ಆತ್ಮ ಯಾವಾಗಲೂ ಏನು ಇಚ್ಛೆ ಪಡ್ತದೆ, ಕಂಪನಿಗಳಿಗೆ ಇರ್ತಕ್ಕಂಥ ಇಚ್ಛೆ ಇದೆ. ಅದಕ್ಕೆ ಹೊರಗಡೆ ಏನು ಯುಗಲ್ ರೂಪದಲ್ಲಿ ಏನು ಮಾಡ್ತಾರೆ, ಜೊತೆ ಆಗ್ತಾರೆ, ಸಾಥಿ ಆಗ್ತಾರೆ. ಅದಕ್ಕೆ ಸಲುವಾಗಿ ಏನೇನೋ ಕಷ್ಟಪಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಇಸ್ಕೆ ಪೀಚೆ ಹಿ ಅಪನ, ಅದ್ರ ಸಲುವಾಗಿ ಸಮಯ ತನು ಮನ ಧನವನ್ನು ಕಳ್ಕೊತಾರೆ. ತೋ ಆಪ್ಕೋ, ಆದರೆ ನಿಮಗೆ ಬಾಪ್ ಜೈಸಾ ಎಂಥವ್ರು ನಿಮಗೆ ಕಂಪ್ಯಾನಿಯನ್ ಸಿಕ್ಕಿದ್ದಾರೆ, ಬಾಬಾ ಕಂಪ್ನಿ ಕೊಡ್ತಾ ಇದ್ದಾರೆ. ಈ ಕಂಪ್ನಿ ನಿಮಗೆ ಇಡೀ ಕಲ್ಪದಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. लौकिक में कंपेनियन धोखा भी दे देते, दुख भी दे देते, मूड भी बदलते, कभी हंसेंगे कभी रुलाएंगे. ಬಾಬಾ ಹೇಳ್ತಾರೆ, ಲೌಕಿಕ ಕಂಪ್ಯಾನಿಯನಲ್ಲಿ ಈ ಪತಿ ಪತ್ನಿ ಯುಗಲ್ ರೂಪದಲ್ಲಿ ಕಂಪ್ಯಾನಿಯನ್ ಮಾಡ್ಕೊತಾರಲ್ಲ, ಅಲ್ಲಿ ಏನಿದೆ, ದುಃಖ ಇದೆ, ಮೂಡ್ ಚೇಂಜ್ ಮಾಡಿ ಮತ್ತೆ ಬೇರೆ ಹೋಗ್ಬಿಡ್ತಾರೆ. ಒಮ್ಮೆ ನಗ್ತಾರೆ, ಒಮ್ಮೆ ಅಳ್ತಾರೆ, ಅಳಿಸ್ತಾರೆ, ನಗಿಸ್ತಾರೆ. ಲೇಕಿನ್ ಅಲೌಕಿಕ ಕಂಪ್ಯಾನಿಯನ್ ತೋ ಸದಾ ಹರ್ಷಾತೆ ಹೇ. ಈ ಅಲೌಕಿಕ ಶಿವಬಾಬಾರವರ ಕಂಪ್ಯಾನಿಯನ್ ಸಾಥಿ ಯಾವಾಗಲೂ ಹೆಂಗಿರ್ತದೆ, ಸದಾ ಖುಷಿ ಪಡಿಸ್ತಾರೆ. ಕಬ್ ಮೂಡ್ ಆಫ್ ನಹಿ ಕರ್ತೆ. ಬಾಬಾನ ಕಂಬೈನ್ ಸ್ವರೂಪದಲ್ಲಿ ಇದ್ವಿ ಅಂದರೆ ಎಂದೂ ಮೂಡ್ ಆಫ್ ಆಗೋದಿಲ್ಲ. ಧೋಕೆ ಸೆ ಬಜಾತೆ ಹೇ. ಬಾಬಾ ಧೋಕೆಯಿಂದ ನಮ್ಮನ್ನು ಬಚಾವ್ ಮಾಡ್ತಾರೆ. ಸದಾ 1000 ಗುಣ ದೇನೇವಾಲ ದಾತ. ಯಾವಾಗಲೂ ಏನು ಮಾಡ್ತಾರೆ ಬಾಬಾ, 1000 ಗುಣ, ಒಂದು ಕೊಟ್ಟರೆ 1000 ಕೊಡುವಂಥವರು ದಾತ ಯಾರು, ಶಿವಬಾಬಾ. ಫಿರ್ ಭಿ ಕಂಪ್ಯಾನಿಯನ್ ಕೋ ನ ಪಹಚಾನನೆ ಕಾರಣ ಸದಾ ಸಾಥ್ ಕೆ ಬಜಾಯ್ ಕಿನಾರ ಕರ್ ಲೇತೆ. ಇಂಥ ಒಂದು ಸಾಥಿಯನ್ನು ಗುರುತಿಸೋದನ್ನು ಬಿಟ್ಟು, ಗುರುತಿಸಲಿಕ್ಕೆ ಆಗದ ಕಾರಣ ಸದಾ ಸಾಥ್ ಯಾವಾಗಲೂ ಜೊತೆ ಇರುವುದರ ಬದಲಾಗಿ किनारा ಮಾಡಿಬಿಡ್ತೀರಾ, ಬಿಟ್ಬಿಡ್ತೀರಾ. नखरे बहुत करते हैं, कभी मन को मोड़ लेते, कभी बुद्धि से यहाँ वहाँ भटकने लग जाते हैं. ನಖರ ಮಾಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಯಾವಾಗೋ ಮೋಡ್ ಚೇಂಜ್ ಮಾಡ್ತಿರ್ತೀರಾ. ಒಮ್ಮೆ ಬಾಬಾ ನೆನಪು ಮಾಡ್ತೀರಾ, ಒಮ್ಮೆ ಬಿಟ್ಟು ಬಿಡ್ತೀರಾ. ಬುದ್ಧಿಯಿಂದ ಏನು ಮಾಡ್ತೀರಾ, ಭಟಕ್ನೆ ಲಗ್ ಜಾತೆ ಹೇ. ಅಲ್ಲಿ ಹೋದ್ರೂ ಚಲೋ ಆಗುತ್ತೆ, ಇಲ್ಲಿ ಹೋದ್ರೂ ಚಲೋ ಆಗುತ್ತೆ. ಕಭಿ ಸಂಕಲ್ಪ ಸೆ ತಲಾಕ್ ಭಿ ದೇ ದೇತೆ ಹೇ. ಸಂಕಲ್ಪದಿಂದ ಬಾಬಾಗೆ ಏನು ಮಾಡ್ತೀವಿ ಅಂತ ತಲಾಕ್ ಕೊಟ್ಬಿಡ್ತೀವಿ, ಡಿವೋರ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಕಿಸಿ ಭಿ ವ್ಯಕ್ತಿಯ ವೈಭವಕ್ಕೆ ವಶಭೂತ್ ಹೋ ಜಾನ ಅರ್ಥಾತ್ ಪ್ರಭಾವಿತ್ ಹೋ ಜಾನ. ಬಾಬಾನ ಬಿಟ್ಟು ಬೇರೆ ಯಾವುದರ ವ್ಯಕ್ತಿಗಳಲ್ಲಿ ವಶಭೂತ ಆದ್ರಿ ಅಂತಂದರೆ ಅದರ ಅರ್ಥ ಏನು, ಬಾಬಾನ ಬಿಟ್ಟು ಹಾಗೆ ಅಂತಾರೆ ಬಾಬಾ. ಅಲ್ಲಿ ವಶಭೂತ ಆಗ್ತೀರಾ. ಇತನಾ ಸಮಯ ಅಪನೆ ಕಂಪ್ಯಾನಿಯನ್ ಕೋ ಸಂಕಲ್ಪ ಸೆ ತಲಾಕ್ ದೇನಾ ಹುವಾ. ಅಷ್ಟು ಸಮಯ ನೀವೇನು ಮಾಡ್ತೀರಿ, ಯಾವುದೋ ಒಬ್ಬ ವ್ಯಕ್ತಿ ಇಷ್ಟ ಆದರೆ ಆ ವ್ಯಕ್ತಿ ಬಗ್ಗೆನೇ ನೀವು ಸಂಕಲ್ಪ ಮಾಡ್ತೀರಿ ಅಂತಂದರೆ ಬಾಬಾಗೆ ಏನು ಮಾಡ್ದಂಗೆ, ಅಷ್ಟು ಸಮಯ ನೀವು ತಲಾಕ್ ಕೊಟ್ಟ ಹಾಗೆ. ಕಿನಾರ ಕಗ್ನಾರ್ಥ ತಲಾಕ್ ದೇನಾ. ದಿಲ್ ಕೆ ಸಿಂಹಾಸನ್ ಪರ್ सच्चे साथी के बजाय अल्पकाल के साथ निभाने वाले हद की प्राप्ति का लोभ देकर धोखा खिलाने वाला अर्थात आर्टिफिशियल सोने का हिरण अपने तरफ आकर्षित कर देता है. ಬಾಬಾ ಹೇಳ್ತಾರೆ, ಬಾಬಾಗೆ ಕಿನಾರ ಮಾಡಿ ತಲಾಕ್ ಮಾಡಿ, ದಿಲ್ ಕೆ ಸಿಂಹಾಸನ ಪರ್, ಹೃದಯದ ಸಿಂಹಾಸನದಲ್ಲಿ ಸತ್ಯವಾದ ಸಾಥಿಯನ್ನು ಕೂಡಿಸ್ಕೊಳ್ಳೋದು ಬಿಟ್ಟು ಅಲ್ಪಕಾಲದ ಸಾಥಿಯನ್ನು ನಿಭಾಯಿಸುವಂಥವರು ಹದದ ಪ್ರಾಪ್ತಿ ಮಾಡಿಕೊಳ್ಳುವಂಥ ಅಲ್ಲಿ ಲೋಭ ಇಟ್ಕೊಂಡು ಅಲ್ಲಿ ಏನು ಮಾಡ್ತೀರಿ ನೀವು, ಧೋಖಾ ಮಾಡ್ಕೊಳ್ತೀರಾ. ಅಥವಾ ಅದರ ಅರ್ಥ ಏನು, ಆರ್ಟಿಫಿಷಿಯಲ್ ಸೋನೆ ಕಾ ಹಿರನ್, ಕೃತಕ ಬಂಗಾರದ ಜಿಂಕೆ ಕಡೆ ಆಕರ್ಷಿತ ಆಗಿಬಿಡ್ತೀರಾ. ಏನಾಯಿತು ಸೀತಾನ್ ಕಥೆ, ಕೃತಕ ಸಿಂಹಾಸನ ಹಿಂದೆ ಹೋದದ್ದಕ್ಕಾಗಿ ರಾಮಾಯಣ ಆಗಿಬಿಡ್ತು. ಸೀತೆಯನ್ನು ರಾವಣ ತಗೊಂಡು ಹೋದ. ರಾವಣ ಅಂತಂದ್ರೆ ವಿಕಾರಗಳೇನು ಮಾಡಿಬಿಡ್ತಾವೆ, ಅಟ್ಯಾಕ್ ಮಾಡಿಬಿಡ್ತಾವೆ. ವಿಕಾರಗಳ ಅಟ್ಯಾಕ್ ಆದ ಕೂಡಲೇ ಸೀತಾ ಏನಾಯಿತು, ಶೋಕವಾಟಿಕಾದಲ್ಲಿ ಹೋಗಿ ಕೂಡಬೇಕಾಯಿತು. ಎಷ್ಟು ವರ್ಷ, 14 ವರ್ಷ ಕೂಡಬೇಕಾಯಿತು. ಅದಕ್ಕೆ ಹೇಳ್ತಾರೆ 14
ಬಾಬಾ ಹೇಳ್ತಾರೆ, ಧೋಕೆಬಾಜ್ ಸಾಥಿ ಬನಾ ದೇತೆ ಹೋ, ಧೋಕೆಬಾಜ್ ಇದ್ದಂಥವ್ರನ್ನ ಸಾಥಿ ಮಾಡ್ಕೊಳ್ತೀರಾ. ಸಂಕಲ್ಪ ಮೇ ಆಕರ್ಷಿತ ಹೋನ ಅರ್ಥಾತ್ ತಲಾಕ್ ದೇನಾ, ಸಂಕಲ್ಪದಲ್ಲಿನೂ ಕೂಡ ಬೇರೆ ಎಲ್ಲೂ ಆಕರ್ಷಣೆ ಆಗಬಾರ್ದು. ಆದರೆ ಬಾಬಾಗೆ ತಲಾಕ್ ಕೊಟ್ಟ ಹಾಗೆ. ಸದಾ ಕಾಲಕ್ಕೆ ರಾಜ್ಯ ಭಾಗ್ಯಕ ತಲಾಕ್ ಲೇನಾ ಹೇ, ಈಗ ನೀವು ತಲಾಕ್ ಕೊಟ್ಟರೆ ಬಾಬಾಗೆ ಯಾವಾಗಲೂ ಎಷ್ಟು ಭಾಗ್ಯ, 21 ಜನ್ಮದ ರಾಜ್ಯ ಭಾಗ್ಯಕ್ಕೆ ನೀವೇನು ಮಾಡಿದ ಹಾಗೆ, ತಲಾಕ್ ಕೊಟ್ಟ ಹಾಗೆ, ಅದು ನನಗೆ ಭಾಗ್ಯ ಬೇಡ ಅಂದ ಹಾಗೆ ಅಂತಾರೆ ಬಾಬಾ. कोई कोई रूसते भी बहुत हैं, रूसने को एक मनोरंजन समझते हैं, बार बार साथी को रोब भी बहुत दिखाते हैं. हम तो ऐसे चलेंगे ही, हम तो यह करेंगे ही, आपको भी करना है, आपने वायदा किया है, आपको लेकर ही जाना है. ಸರ್ವಶಕ್ತಿವಾನ್ ಹೋ ತೋ ಶಕ್ತಿ ದೋ. ಮತ್ತಿನ್ನು ಕೆಲವರು ಜೋರು ಮಾಡ್ತಾರೆ, ನಿನ್ನ ಸಾಥಿ ಆಗಿದ್ದೀವಿ, ವಾಯ್ದಾ ಮಾಡಿದ್ದೀವಿ, ನಮಗೆ ಹಂಗೆ ಶಕ್ತಿ ಕೊಡು, ಹಿಂಗೆ ಶಕ್ತಿ ಕೊಡು, ಮದದ್ ದೇನಾ ಆಪ್ಕಾ ಕಾಮ್ ಹೇ, ನೀ ನನಗೆ ಸಹಾಯ ಮಾಡಲೇಬೇಕು, ಲೇಕಿನ್ ಮದದ್ ಲೇನಾ ಮೇರಾ ಕಾಮ್ ಹೇ. ಯಹ ಯಾದ್ ನಹಿ ರಕ್ತೆ. ಬಾಬಾ ಹೇಳ್ತಾರೆ, ಮದದ್ ಲೇನಾ ಮೇರಾ ಕಾಮ್ ಹೇ, ಇದು ನೆನಪಿಟ್ಕೊಳ್ಳಂಗಿಲ್ಲ. ಏಕ್ ಕದಮ್ ಮೇರಾ ಹಜಾರ್ ಕದಮ್ ಸಾಥಿ ಕಾ ಯಹ ಭೂಲ್ ಜಾತೆ ಹೇ. ಏಕ್ ಕದಮ್, ಒಂದು ಹೆಜ್ಜೆ ನನ್ನ 1000 ಹೆಜ್ಜೆನ ಮುಂದೆ ತೊಗೊಂಡು ಹೋಗ್ತೀನಿ ಅನ್ನೋದನ್ನು ಮರಿತೀರಾ. ಜೋ ಬಾತೆ ಸಾಥಿನೇ ಸುನಾಯಿ ಹೇ ವಹಿ ಬಾತೆ ಫಿರ್ ಸಾಥಿ ಕೋ ಹಿ ಯಾದ್ ದಿಲಾತೆ ಹೇ. ನಾನು ಹೇಳಿದ್ದೀನಿ ನಿಮಗೆ ಏನಂತ, ಮಕ್ಕಳೇ, ನೀವು ಒಂದು ಹೆಜ್ಜೆ ಇಟ್ಟರೆ ಇಡಿ, ನಾನು ತೊಗೊಂಡು ಹೋಗ್ತೀನಿ, ನಿಮ್ಮನೆ 1000 ಹೆಜ್ಜೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ, ವಾಯ್ದೆ ಮಾಡಿದ್ದೀನಿ. ಮತ್ತು ನೀವೇನು ಮಾಡ್ತೀರಾ, ನಾ ಹೇಳಿದ್ದನ್ನೇ ಮತ್ತೆ ನನಗೆ ನೆನಪು ಮಾಡ್ತೀರಾ, ನನಗೆ ನೆನಪಿರೋದಿಲ್ಲೇನು. ತೋ ಯಹ ರೋಬ್ ಹುವಾನ, ಇದು ಜೋರು ಮಾಡ್ದಂಗಲ್ಲ. ಸ್ಮೃತಿ ಕಿ ಅಂಗೂಲಿ ಬಾರ್ ಬಾರ್ ಖುದ್ ಛೋಡ್ ದೇತೆ ಹೇ. ಸ್ಮೃತಿ ಒಂದು ಬೆರಳು, ಅದನ್ನು ಮೇಲಿನ ಮೇಲೆ ಏನು ಮಾಡ್ತೀರಾ, ಬಿಟ್ಬಿಡ್ತೀರಾ, ನೆನಪು ಮಾಡೋದಿಲ್ಲ ನನಗೆ. ಅವ್ರ ಫಿರ್ ಕೇತೆ ಆಪ್ ಅಂಗೂಲಿ ಕ್ಯೋ ನಹಿ ಪಕಡ್ತೆ ಹೋ. ಬಾಬಾ ನೀವ್ಯಾಕೆ ನನ್ನ ಬೆರಳನ್ನು ಹಿಡಿಯೋದಿಲ್ಲ, ನೀನೇ ನನ್ನ ಬೆರಳು ಹಿಡಿದು ನಡೆಸು ಅಂತ ನಾವು ಹೇಳ್ತೀವಿ. ಬಾಬಾ ಹೇಳ್ತಾರೆ, ಮಕ್ಕಳು ನೀವು ಒಂದು ಬೆರಳು ಕೊಡಿ ಅಂತ ಅವ್ರು ಹೇಳ್ತಾರೆ. ಎಸೇನಾಜ್ ನಖರೇಲಿ ಬಹುತ್, ಇಂಥದ್ದೆಲ್ಲ ಭಾಳ ಮಾಡ್ತೀರಾ ನೀವು ಅಂತಾರೆ ಬಾಬಾ. ಲೇಕಿನ್ ಯಾದ್ ರಖೋ, ಐಸಾ ಕಂಪ್ಯಾನಿಯನ್ ಜೋ ನೈನೋ ಪರ್ ಬಿಠಾಕರ್ ಲೇ ಜಾಯೆ ಐಸಾ ಕಬ್ ಮಿಲೇಗಾ. ಆದರೆ ನೆನಪಿಟ್ಕೊಳ್ಳಿ, ಇಂಥ ಕಂಪ್ಯಾನಿಯನ್ ನಿಮ್ಗೆ ಯಾರು ಸಿಗ್ತಾರೆ? ಕಣ್ಣುಗಳಲ್ಲಿ ಇಟ್ಕೊಂಡು ನಿಮ್ಮನ್ನು ನಡೆಸ್ತೀನಿ ನಾನು, ಇಂಥ ಕಂಪ್ಯಾನಿಯನ್ ಯಾರು ಸಿಗ್ತಾರೆ ನಿಮಗೆ? तो ಕಂಪ್ಯಾನಿಯನ್ ಸೇ ಸದಾ ತೋ ನಿಭಾओ ಅರ್ಥಾತ್ ಕಂಬೈನ್ಡ್ ರೂಪ್ ಮೇ ರಹೋ. ಅದಕ್ಕೆ ಇಂಥ ಕಂಪ್ಯಾನಿಯನ್ನನ್ನು ಯಾವಾಗಲೂ ಏನು ಮಾಡಿ, ನೆನಪು ಮಾಡಿ, ಮರ್ತು ಬಿಡಬೇಡಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಯಾವಾಗಲೂ ಏನು ಮಾಡಿ, ಕಂಬೈನ್ಡ್ ಸ್ವರೂಪದಲ್ಲಿರಿ. साथ साथ ब्राह्मणों की कंपनी सबसे श्रेष्ठ कंपनी है, जो ड्रामा के भाग्य प्रमाण आप थोड़ी सी आत्माओं को ही प्राप्त है. ಇನ್ನೊಂದು ಕಂಪ್ಯಾನಿ ಏನಿದೆ, ನಿಮಗೆ ಕಂಪ್ನಿ ಸಿಗ್ತದೆ. ಯಾರು? ಬ್ರಾಹ್ಮಣ ಆತ್ಮಗಳು ನಿಮಗೆ ಕಂಪ್ನಿ ಇದ್ದಾರೆ ಈ ನಾಟಕದಲ್ಲಿ, ಅದು ನಿಮ್ಮ ಭಾಗ್ಯ ಅಂತ ಹೇಳ್ತಾರೆ ಬಾಬಾ. ಇದು ಬಹಳಷ್ಟು ಆತ್ಮಗಳಿಗೆ ಸಿಗೋದಿಲ್ಲ, ಸ್ವಲ್ಪ ಆತ್ಮಗಳಿಗೆ ಬ್ರಾಹ್ಮಣ ಆತ್ಮಗಳ ಕಂಪ್ಯಾನಿಯನ್ ಸಿಗ್ತದೆ. लेकिन कंपनी में भी देखा जाता है कि यह कंपनी लाभ देने वाली है व प्राप्ति कराने वाली है. ಈ ಕಂಪ್ನಿ ಹಿಂಗಿದೆ, ನಮಗೆಲ್ಲರಿಗೂ ಲಾಭ ಮಾಡ್ತದೆ ಮತ್ತು ಪ್ರಾಪ್ತಿ ಮಾಡಿಸ್ತದೆ. तो ब्राह्मण कंपनी सर्व प्राप्ति कराने वाली है. ಬಾಬಾನ ಕಂಪ್ನಿ ಹೆಂಗೆ, ಕಂಪ್ನಿಯಿಂದ ನಮಗೆಲ್ಲ ಹೆಂಗೆ ಸಿಗ್ತದೋ, ಕಂಬೈನ್ಡ್ ಸ್ವರೂಪದಿಂದ ಹೆಂಗೆ ಎಲ್ಲ ಸಿಗ್ತದೋ, ಹಾಗೆ ಬ್ರಾಹ್ಮಣ ಕಂಪನಿಯಿಂದಲೂ ಕೂಡ ನಮಗೇನಿದೆ, ಎಲ್ಲ ಪ್ರಾಪ್ತಿಗಳಾಗ್ತವೆ. ब्राह्मणों में फुल कास्ट ब्राह्मण और हाफ कास्ट ब्राह्मण दोनों ही है. ಬ್ರಾಹ್ಮಣರಲ್ಲಿನೂ ಕೂಡ ಫುಲ್ ಬ್ರಾಹ್ಮಣ ಆಗಿದ್ದೀರಾ, ಇನ್ನು ಅರ್ಧಮರ್ಧ ಇದ್ದೀರಾ. हाफ कास्ट अर्थात क्षत्रिय. तो कंपनी भी ब्राह्मणों की चाहिए, जो साथी की कंपनी वही कंपनी चाहिए. ಬಾಬಾ ಹೇಳ್ತಾರೆ, ಕಂಪ್ನಿನೂ ಬ್ರಾಹ್ಮಣರದೇ ಬೇಕು. जो साथी की कंपनी वही कंपनी चाहिए. जो ಸಾಥಿ ಯಾರು? ಶಿವ ಬಾಬಾ, ಅದೇ ಕಂಪ್ನಿ ಬೇಕು. ಕಂಪ್ನಿನೂ ಅಂಥ ಕಂಪ್ನಿನೇ ಬೇಕು. ಅಗರ್ ಹಾಫ್ ಕಾಸ್ಟ್ ಬ್ರಾಹ್ಮಣों की कंपनी कर लेते हो तो सच्चे साथी से स्वतः समीप के बजाय दूर हो जाते हो. ಅರ್ಧಮರ್ಧ ಬ್ರಾಹ್ಮಣರ ಸಾಥಿಯನ್ನು ಮಾಡಿಕೊಂಡ್ರೆ ಬಾಬನ ಸಮೀಪ ಬರೋದ್ರ ಬದಲಾಗಿ ಏನಾಗ್ತೀರಾ, ದೂರ ಹೋಗ್ಬಿಡ್ತೀರಾ ಅಂತಾರೆ ಬಾಬಾ.
बाबा ಹೇಳ್ತಾರೆ समीप के बजाय दूर हो जाते हैं. ಬ್ರಾಹ್ಮಣों की कंपनी चढ़ती कला होती है. ಬ್ರಾಹ್ಮಣ ಕಂಪನಿ ಅದರ ಅರ್ಥ ಏನು? ಏರುವ ಕಲೆಯಲ್ಲಿ ಬರಬೇಕು. ಕ್ಷತ್ರಿಯೋं की कंपनी में ठहरती कला हो जाती है. ಕ್ಷತ್ರಿಯ ಕಂಪನಿ ಅಂತಂದರೆ ನಿಂತಲೇ ನಿಲ್ತಾರೆ. जो जितना श्रेष्ठ होता है उसको कंपनी भी श्रेष्ठ होती है. ಯಾರು ಎಷ್ಟು ಶ್ರೇಷ್ಠ ಇರ್ತಾರೋ ಕಂಪನಿನೂ ಶ್ರೇಷ್ಠ, ಎಲ್ಲಕ್ಕಿಂತ ಶ್ರೇಷ್ಠ ಯಾರು? ಅದಕ್ಕೆ ಯಾವಾಗಲೂ ಯಾರ ಕಂಪನಿ ಒಳಗಿರ್ಬೇಕು ನಾವು? ಶಿವಬಾಬನ್ ಕಂಪನಿ ಒಳಗಿರಬೇಕು. कंबाइंड स्वरूप. तो ब्राह्मण श्रेष्ठ क्षत्रियों को कम कर देते हैं. जो कंपनी साथी को मंजूर नहीं, वफादार साथी कभी ऐसे कंपनी नहीं करेंगे. पापा ಹೇಳ್ತಾರೆ कंपनी साथी को मंजूर नहीं, जो कंपनी साथी को मंजूर नहीं, वफादार साथी कभी ऐसी कंपनी नहीं करेंगे. ऐसे नहीं कहना कि क्या करें, कंपनी तो चाहिए लेकिन कौन सी कंपनी चाहिए यह भी सोचना. कंपनी ಬೇಕೆಲ್ಲರಿಗೂ, ಆದರೆ ಎಂಥ ಕಂಪನಿ ಬೇಕು ಅಂತ ಯೋಚನೆ ಮಾಡಬೇಕು. तो सदा कंपेनियन और कंपनी को समझकर साथ निभाओ. ಅದಕ್ಕೆ ಯಾವಾಗಲೂ ಕಂಪ್ಯಾನಿಯನ್ ಮತ್ತು ಕಂಪನಿ ತಿಳ್ಕೊಂಡು ಮಾಡಿ ನಿಭಾಯಿಸಿ. ಕಂಪ್ಯಾನಿಯನ್ ಸೆ ಪ್ರೀತಿ ಕಿ ರೀತಿ ನಿಭಾओ. ಕಂಪ್ಯಾನಿಯನ್ರಿಂದ ಪ್ರೀತಿ ರೀತಿಯನ್ನು ನಿಭಾಯಿಸಬೇಕು. ಯಾರ ಪ್ರೀತಿ? ಬಾಬನ್ ಪ್ರೀತಿ ಮಾಡಿದ್ದೀವಿ, ಬಾಬನ್ ಲವ್ ಮಾಡಿದ್ದೀವಿ ಅಂತಂದರೆ ಆ ಪ್ರೀತಿಯ ನಿಭಾಯಿಸಬೇಕು. ಅವ್ರ ಕಂಪ್ನಿ ಮೇ ಮರ್ಯಾದಾಯೇ ನಿಭಾओ. ಬಾಬಾನ ಕಂಪ್ನಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಮರ್ಯಾದೆನಲ್ಲೇ ಇರಬೇಕು, ಮರ್ಯಾದೆಯನ್ನು ನಿಭಾಯಿಸಬೇಕು. ಸಮझा? इसको ही कहा जाता है कंबाइंड रूप की स्मृति में हाईएस्ट अथॉरिटी की स्थिति में रहना. ಇದಕ್ಕೆ ಹೇಳಲಾಗ್ತದೆ ಕಂಬೈಂಡ್ ರೂಪದ ಸ್ಮೃತಿ ಇದ್ದರೆ ಹೈಯೆಸ್ಟ್ ಅಥಾರಿಟಿ ಸ್ಥಿತಿನಲ್ಲಿ ಇರ್ತೀರಾ. ಅಚ್ಚಾ ಸದಾ ಪ್ರೀತಿ ಕಿ ರೀತಿ ನಿಭಾನೆ ವಾಲೆ. ಯಾವಾಗಲೂ ಪ್ರೀತಿಯ ರೀತಿಯನ್ನು ನಿಭಾಯಿಸುವಂಥ, ಮರ್ಯಾದೆಯ ಗೆರೆಯಲ್ಲಿರುವಂತಹ ಆರ್ಟಿಫಿಷಿಯಲ್ ಕೃತಕ ಬಂಗಾರದ ಜಿಂಕೆ ಹಿಂದೆ ಓಡಲಾರ್ದೆ, ಕಿನಾರ ಮಾಡಲಾರ್ದೆ, ಬಾಬಾನಿಂದ ಕಿನಾರ ಮಾಡಲಾರ್ದೆ, ಒಂದು ಸೆಕೆಂಡಿನೂ ಬಾಬಾನಿಂದ ದೂರ ಇರಲಾರ್ದೆ, ಸದಾ ಸ್ಮೃತಿನ ಅಂಗುಲಿ ಜೊತೆಗೆ ಇದ್ದು ಬಾಬಾ ಹೇಳ್ತಾರೆ ಬಾಬಾನ ಜೊತೆ ನಡೆಯುವಂತಹ ಇಂಥ ವರ್ತಮಾನ ಮತ್ತು ಭವಿಷ್ಯ ಸಿಂಹಾಸನ ಅಧಿಕಾರಿ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ, ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. अच्छा, ओम शांति.